ಬಸವನ ಬಾಗೇವಾಡಿ ತಾಲೂಕಿನ ವಡವಡಿಗೆ ಗ್ರಾಮದ ಜೆಜೆ ಪದವಿ ಪೂರ್ವ ಮಹಾವಿದ್ಯಾಲಯದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಧುರ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ ನಡೆಯಿತು. 2022ನೇ ಸಾಲಿನ 7ನೇ ವರ್ಗದ 2025ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ 2028ನೇ ಸಾಲಿನ ಪಿಯುಸಿ ವಿದ್ಯಾರ್ಥಿನಿಯರಿಂದ ಅದ್ದೂರಿ ಕಾರ್ಯಕ್ರಮ ನಡೆಯಿತು. ಎಲ್ಲ ಶಿಕ್ಷಕರ ಬಳಗಕ್ಕೆ ಹೂಮಳೆ ಸುರಿಯುತ್ತಾ ವೇದಿಕೆಗೆ ಬರಮಾಡಿಕೊಂಡು ಶಿಕ್ಷಕರ ಬಳಗದಿಂದ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಶ್ರೀಯುತ ಎಸ್.ಬಿ. ಬಿರಾದರ್ ಉದ್ಘಾಟಿಸಿದರು. ಶ್ರೀ ಶೇಷಾಚಲ ಹವಾಲ್ದಾರ್ ಅಧ್ಯಕ್ಷತೆ ವಹಿಸಿದರು. ವಡವಡಿಗೆ ಗ್ರಾಮದ ಜೆಜೆ ಪದವಿ ಪೂರ್ವ ಮಹಾವಿದ್ಯಾಲಯದ ಹಾಗೂ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವಡವಡಿಗೆಯಲ್ಲಿ ಕಲಿತ 40ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈಗ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ವಿವಿಧ ಇಲಾಖೆಗಳಲ್ಲಿ ಉನ್ನತ ಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ನಮ್ಮ ಗ್ರಾಮಕ್ಕೆ ಹೆಮ್ಮೆಯ ಗೌರವವಾಗಿದೆ ಅಂತ ಹೇಳಿದರು. ಕೆಲವು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸಿ ಭಾವುಕರಾಗಿ ಕಣ್ಣೀರು ಹಾಕಿದರು. ವಿದ್ಯಾರ್ಥಿಗಳು ಶಿಕ್ಷಕರಿಗೆ ವೇದಿಕೆಯ ಮೇಲೆ ಸನ್ಮಾನಿಸಿ ಗೌರವಿಸಿ ಶಿಕ್ಷಕರ ಪಾದಗಳಿಗೆ ನಮಸ್ಕರಿಸಿದರು. ಈ ಸಂದರ್ಭದಲ್ಲಿ ವಡವಡಿಗೆ ಗ್ರಾಮದ ವೀರ ಯೋಧರಾದ ಮಲ್ಲಿಕಾರ್ಜುನ ಗಂಗಶೆಟ್ಟಿ, ಮುತ್ತು ಮುದ್ನಾಳ್, ರಮೇಶ್ ತಮ್ಮದಡ್ಡಿ ಹಾಗೂ ಯೋಧರಿಗೆ ಶಾಲಾ ಸಿಬ್ಬಂದಿ ವರ್ಗ ಹಾಗೂ ಗೆಳೆಯರ ಬಳಗದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಗುರುವಂದನಾ ಕಾರ್ಯಕ್ರಮಕ್ಕೆ ವಡವಡಿಗೆ ಗ್ರಾಮದ ಅನೇಕ ಗಣ್ಯರು, ಮಹಿಳೆಯರು, ಮಕ್ಕಳು ಭಾಗವಹಿಸಿದರು. ವರದಿ ಬಂದು ನವಾಜ್ ಕೋಳ್ಯಾಳ್, ಮಹಾಯುದ್ಧ ನ್ಯೂಸ್, ವಡವಡಿಗೆ. ಶ್ರೀ ರಮೇಶ್ ಅವರ ಅನುಪಸ್ಥಿತಿಯಲ್ಲಿ ಅವರ ತಂದೆ ಮಲ್ಲಿಗಪ್ಪ ತಮ್ಮದೊಡ್ಡಿಯವರು ಕೂಡ ಗೌರವದ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಜೋರಾದ ಖಂಡಿತವಾಗಿ ಗೊತ್ತಿದೆ, ನಿಮ್ಮ ಶ್ರಮನೂ ಇದರೊಳಗಿದೆ, ನಿಮ್ಮ ಸಹಕಾರ ಕೂಡ ಇದರೊಳಗಿದೆ. ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಶ್ರೀ ಶೇಷಾಚಲ ಹವಾಲ್ದಾರ್ ಸಾಹೇಬರು ನನ್ನ ಆತ್ಮೀಯ ಸ್ನೇಹಿತರು, ಹಿರಿಯರು. ಅವರು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಂದದ್ದು ಕೂಡ ನಾನು ಭಾಗ್ಯ ಅಂತ ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಅವರ ಸಾಹಿತ್ಯ ಸಾಮಾನ್ಯ ಅಲ್ಲ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಅವ್ರ ಬಗ್ಗೆ, ಜೀವನದಲ್ಲಿ ಆಗಿರ್ತಕ್ಕಂಥದ್ದು. ಸಹಜವಾಗಿ ನಾವು 4-5 ಜನ ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಅಂತ ಕೇಳಿದಾಗ ನಾನು ಹೋಗಂಗಿಲ್ಲ ಅಂತ ಎಲ್ಲಾ ವಿದ್ಯಾರ್ಥಿಗಳು ಹೇಳ್ತಾರ. ಆದ್ರ ಕನಕದಾಸರು ಏನ್ ಮಾಡಿರ್ತಾರಪ್ಪ ಅಂದ್ರ ಸುಮ್ಮನೆ ಕುತ್ಕೊಂಡಿರ್ತಾರ. ಅವಾಗ ಗುರುಗಳು ಏನ್ ಮಾಡ್ತಾರ, ಎದ್ದಿತ್ಕೋಪ್ಪ ಸ್ವರ್ಗಕ್ಕೆ ನಾನು ಹೋಗ್ತೀನಿ ಅನ್ನೋದು ಕೇಳ್ತಾರ. ಅವಾಗ ಇಲ್ರಿ ಗುರುಗಳ ನೀವು ಹೋಗಂಗಿಲ್ಲ ಅಂತ ಹೇಳ್ತಾರೆ. ನೋಡ್ರಿ ಅವ್ರ ಶಿಷ್ಯ ಎದುರ್ಕೊಳ್ಳ ಎಷ್ಟು ದಿಟ್ಟ ನಿರ್ಧಾರ ಅವ್ರದ್ದು. ಇಲ್ರಿ ಗುರುಗಳ ನೀವು ಹೋಗಂಗಿಲ್ಲ. ಯಾಕೆ ಹೋಗಂಗಿಲ್ಲ ಅಂದ್ರೆ ಅವಾಗ ಅವ್ರು ಕೇಳ್ತಾರ ಗುರುಗಳು ಅವ್ರಿಗೆ, ನಾನು ಯಾಕೆ ಹೋಗಂಗಿಲ್ಲಪ್ಪ, ಯಾಕೆ ಹೋಗಂಗಿಲ್ಲ ಅಂದ್ರೆ ಗುರುಗಳೇ ನಾನು ಅನ್ನುವಂತ ಹೋಯ್ತಪ್ಪ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ನಿಜವಾಗ್ಲೂ ಸ್ವರ್ಗಕ್ಕೆ ಹೋಗ್ತೀವಿ. ಅದಕ್ಕೆ ಮೊದಲ ಮನುಷ್ಯನಂತಿರುವಂತ ಏನ್ ಹೋಗ್ಬೇಕಪ್ಪ ಅಂದ್ರೆ ಹೋಗ್ಬೇಕು. ನಾನು ಅನ್ನೋಂಥ ಹೋಯ್ತಪ್ಪ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಅಂತ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಗುರುಗಳ ನಮ್ಗೆ ಆಶೀರ್ವಾದ ಸದಾ ಇರಬೇಕು. ಗುರುಗಳ ಆಶೀರ್ವಾದ ಸದಾ ಇರಬೇಕು. ವಿದ್ಯಾದದಾತಿ ವಿನಯಂ ವಿನಯಾದದಾತಿ ಪಾತ್ರತಂ ಧನಂ ಆಪ್ರತಿ ದಾನ ಧರ್ಮಂ ತಥಾ ಸುಖ ಅಂತ ಹೇಳಿ ನಮ್ಮ ಶೇಷಾಚಲ ಸರ್ ನನಗ ಕೈ ಹಿಡಿದು ನಡೆಸಿದಂಥ ಮಹಾನ್ ವ್ಯಕ್ತಿ. ಯಾಕಂತಂದ್ರೆ ಇದ್ರ ಮನೆ ನಮ್ದು, ಅವ್ರದ್ದು. ನಮ್ಮ ತಂದೆ ಅವ್ರಿಗೆ ಬಹಳಷ್ಟು ಸಮೀಪ ಅಂತ ಹೇಳಿ ಹೇಳ್ತೀನಿ. ನಾನು SK ಕಾಲೇಜ್ನಲ್ಲಿ ಹೈಸ್ಕೂಲಲ್ಲಿ ಓದುವಾಗ ಅವ್ರ ಕಾಲೇಜ್ ಉಪನ್ಯಾಸಕರು ಅವರಾಗಿ ಪುನಃ ಹಿಡಿದ್ರು, ಬ್ಯಾಕ್ವರ್ಡ್ ಸರ್ ಮಗಳಲ್ಲ ನೀನು ಅಂತೇಳಿ. ಯಾಕಂತಂದ್ರೆ ನಾವು ನಿಮ್ಮನ್ನು ಗುರುತಿಸ್ಬೋದು. ನನಗೆ 60 ವರ್ಷ ಆಗಕ್ಕೆ ಬಂದವು, ನಮ್ಮ ಗುರುಗಳನ್ನ ನನ್ನ ಗುರುತಿಸ್ಯಾರಂತಂದ್ರೆ ಇದಕ್ಕಿಂತ ಶ್ರೇಷ್ಠ ಗುರುಗಳನ್ನ ಪಡಿತಕ್ಕಂಥ ಭಾರತ ದೇಶ ಯಾವುದಿದೆ? ಆದ ಕಾರಣ ನಾವು ಏನೂ ಬೇಡ, ಶಿಸ್ತನ್ನು ಕಲಿಸ್ಕೊಡ್ಬೇಕು. ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೀನಿ. ಆದರೆ ಇವತ್ತಿನ ಅವಧಿಯಲ್ಲಿ ಒಂದು ಸಿದ್ದೇಶ್ವರಪ್ಪರು ಪ್ರವಚನ ಮಾಡಾಗ ಒಂದು ಅಂತಿದ್ದಿಲ್ಲ ಅಂತ ಗುಬ್ಬಿ ಮಾತಾಡಬೇಕಾದ್ರೂ ಅವ್ರ ಅಪ್ಪಣೆಯನ್ನು ತೆಗೆದುಕೊತಿದ್ರಂತ. ಅಂಥ ಗುರುಗಳ ನೆಲದಲ್ಲಿ ಬೆಳೆದಂಥ ನಾವುಗಳೆಲ್ಲ ಪವಿತ್ರವಾದಂಥ ವಡವಡಿಗೆ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಸಂಘಟನೆಗೊಂಡಂಥ ಮಾತೃವಂದನಾ ಕಾರ್ಯಕ್ರಮವನ್ನು
ಆಮೇಲೆ ಮಾತೃ ವಂದನೆಯೊಂದಿಗೆ ಇಲ್ಲಿ ಗುರುವಂದನೆ ಅಂಥೇಳಿ ಹೆಚ್ಚಿನ ರೀತಿಯಲ್ಲಿ ನನ್ನ ಮುದ್ದು ಮಕ್ಕಳು ಕೂಡಿದ್ದೀರಿ. ಇದಕ್ಕೆ ಕಾರಣೀಕರ್ತನಾದಂಥ ವ್ಯಕ್ತಿಗೆ ಇದಕ್ಕೆ ಹೆಚ್ಚು ಏನು ಹೇಳೋದು ಬೇಕಾಗಿಲ್ಲ. ಶಿಸ್ತು ಬೇಕು ಗುರುವಿನಿಂದ, ಸಂಸ್ಕಾರ ಬೇಕು ಗುರುವಿನಿಂದ. ಒಂದು ಅಕ್ಕಿ ಅನ್ನಕ್ಕೆ ಕೇಳ್ತತ, ಇಟ್ಟೋತನ ನೀನು ಅನ್ನಂಗೆ ಇದ್ದಿ, ಈಗ ಹಿಂಗ್ಯಾಕೆ ಆದಿ ಅಂತ ಕೇಳ್ತತಿ. ನಮಸ್ಕಾರಗಳನ್ನು ಅರ್ಪಿಸುತ್ತಾ ಹಾಗೂ ನನ್ನ ಎಲ್ಲ ಸ್ನೇಹಿತೆಯರಿಗೂ ಹಾಗೂ ನನ್ನ ಎಲ್ಲ ಸಂಗಡಿಗರಿಗೂ ಮಧ್ಯಾಹ್ನದ ಶುಭ ವಂದನೆಗಳನ್ನು ಅರ್ಪಿಸುತ್ತಾ, ಸಮಯದ ಅಭಾವ ಇರೋದ್ರಿಂದ ಮಾತಾಡೋಕೆ ನನಗೆ ಮೊದಲು ಅವಕಾಶ ಕೊಟ್ಟಿರಲಿಲ್ಲ. ಆಮೇಲೆ ಮತ್ತೆ ನಾನು ಮೊದಲೇ ಹೇಳಿರೋದ್ರಿಂದ ಮತ್ತೆ ಕರೆದು 1-2 ನಿಮಿಷ ಮಾತಾಡಂತಂದ್ರು. ನನ್ನ ಪರಿಚಯ ಜಾಸ್ತಿ ಜನರಿಗೆ ಇರ್ಲಕ್ಕಿಲ್ಲ. ಯಾಕಂದ್ರೆ ನನ್ನ ಸ್ನೇಹಿತರೊಂದಿಗೆ ನಾನು ಇಲ್ಲಿ ಕಲ್ತಿರೋದು ತುಂಬ ಕಡಿಮೆ ಸಮಯ. ನಾನು 1ರಿಂದ 3ನೇ ತರಗತಿ ಮಾತ್ರ ಇಲ್ಲೇ ಕಲಿತೆ. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಬೇರೆ ಶಾಲೆಗೆ ಹೋಗ್ಬೇಕಾಯ್ತು. ಆಮೇಲೆ ಮತ್ತು 10ನೇ ತರಗತಿಯಲ್ಲಿ ಒಂದು 6 ತಿಂಗಳು ಮಾತ್ರ ನನ್ನ ದಾಖಲಾತಿ ಇರಲಿಲ್ಲ. ಹಾಗೆ ನನ್ನ ಶಿಕ್ಷಕರ ವಿನಂತಿ ಮೇರೆಗೆ ಒಂದು 6 ತಿಂಗಳು ನಾನು ಇಲ್ಲಿ ಕಲಿತೆ. ಹೀಗಾಗಿ ಹೆಚ್ಚಿನ ಸಹಪಾಠಿಗಳನ್ನು ಜಾಸ್ತಿ ಪರಿಚಯ ಇರಲಿಲ್ಲ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ನಾನು ಹೆಂಗೆ ಬರ್ದಪ್ಪ ಅಂದೆ. ನನ್ನ ಎಲ್ಲ ಸಂಗಡಿಗರು, ನನ್ನ ಸ್ನೇಹಿತರು ಫೋನ್ ಮಾಡಿ, ಇಲ್ಲ ನೀನು ಎಷ್ಟೇ ಪರಿಚಯ ಇರಲಿ ಸ್ವಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಅದಕ್ಕೆ ನಾನೇನಾರ ಆ ಕಾರ್ಯಕ್ರಮಕ್ಕೆ ಇವತ್ತೇನಾರ ನಾನು ಬಂದಿರಲಿಲ್ಲ ಅಂದ್ರೆ ಒಂದು ಅದ್ಭುತವಾದ ಕ್ಷಣವನ್ನು ಮಿಸ್ ಮಾಡ್ಕೋತಿದ್ದೆ, ಒಂದು ಅದ್ಭುತವಾದ ಒಂದು ಅವಕಾಶನ ಕಳ್ಕೊತಿದ್ದೆ ಅಂತ ಹೇಳಿ ನನಗೆ ಅನ್ಸಕತ್ತೈತಿ. ನಾನು ಜಾಸ್ತಿ ಮಾತಾಡಲ್ಲ, 1-2 ವಿಷಯಗಳನ್ನು ಮಾತ್ರ ಹೇಳ್ತೀನಿ. ಆವಾಗಲೇ ಬಿರಾದರ್ ಸರ್ ಅವರು ಒಂದು ವೇದಿಕೆ ಮೇಲೆ ಸ್ವಾಗತವನ್ನು ಬಯಸುವ ಹೊತ್ನಾಗ ಒಂದೇ ಒಂದು ಮಾತು ಹೇಳತ್ತಿದ್ರು. ಎಲ್ಲರ ಹೆಸರನ್ನ ಹೇಳಿ ವೇದಿಕೆಗೆ ಸ್ವಾಗತ ಬಯಸುವ ಹೊತ್ನಾಗ ಜಿನ್ನೂಸ್ ಅವ್ರ ಹೆಸರು ಹೇಳಿ ಮುಂದೆ ನನ್ನ ವಿದ್ಯಾರ್ಥಿ ಅಂತಂದ್ರು. ನಾನು ಯಾಕೆ ಈ ವಿಷಯವನ್ನ ಹೇಳಕತ್ತೀನಿ ಅಂತಂದ್ರೆ, ಗುರುಗಳಿಗೆ ನಮಗೆ ಎಷ್ಟು ಗುರುಗಳ ಮೇಲೆ ನಾವು ಭಕ್ತಿ ಇರ್ತದೋ, ವಿದ್ಯಾರ್ಥಿ ಅಂತ ಹೇಳಿ ನಮ್ಮ ಮೇಲೆ ಅವ್ರಿಗೆ ಅದಕ್ಕಿಂತ ಹೆಚ್ಚು 10 ಪಟ್ಟು ವಿದ್ಯಾರ್ಥಿ ಅನ್ನೋ ಹೆಮ್ಮೆ ಇರ್ತದೆ. ಅದೇ ಒಂದು ಗುರು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಹಾಗೆ ನಾನು ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡೋ ಹೊತ್ನಾಗ ಕೆಲವೊಂದು ಆರೋಗ್ಯ ಕಾರ್ಯಕ್ರಮಗಳ ಅರಿವು ಕಾರ್ಯಕ್ರಮಕ್ಕಾಗಿ ನಾನು ಪ್ರೈಮರಿ ಸ್ಕೂಲಿಗೆ ಹೋದಾಗ ನಾನು ಜಾಸ್ತಿ ಹಿಂಜರಿಕೆಯಿಂದ ನನ್ನನ್ನು ಯಾರು ನೆನಪಿಟ್ಕೊಂಡಿರಂಗಿಲ್ಲ ಅಂತ ತಿಳ್ಕೊಂಡಿದ್ದೆ. ನಾನು ಫಸ್ಟ್ ಟೈಮ್ ನಾನು ಅಲ್ಲಿ ಪ್ರೈಮರಿ ಸ್ಕೂಲ್ಗೆ ಹೋದಾಗ ನಮ್ಮ ಭಾಗೋಜಿಕಪ್ಪ ಟೀಚರು, ಆಮೇಲೆ ನಮ್ಮ ಆನಂದ ಟೀಚರ್, ಯಾರು ಹೊಸಬ್ರು ಯಾರು ಬಂದಿದ್ರು ಅಂತಂದ್ರೆ ಅವ್ರು ನಮ್ಮ ವಿದ್ಯಾರ್ಥಿ, ನನ್ನ ಕೈ ಕಲ್ತಕ್ಕೆ ಅಂತ ಹೇಳ್ತಿದ್ರಲ್ಲ, ನನಗದು ಒಂದು ಎಷ್ಟು ಹೆಮ್ಮೆ ಅನಿಸ್ತಿತ್ತು ಅಂತಂದ್ರೆ, ನಮ್ಮ ಟೀಚರು ಅಷ್ಟು ಸಣ್ಣವರಿದ್ದ ಕಲ್ತು ಹೋದ್ರು ಸಹಿತ ನನ್ನ ಹೆಸರು ನೆನ್ಪಿಟ್ಕೊಂಡು ನನ್ನ ವಿದ್ಯಾರ್ಥಿ ಅಂತ ನಾವು ಬಂದವರಿಗೆಲ್ಲ ಪರಿಚಯ ಮಾಡಿಸ್ಕೊಡ್ತಿದ್ರಲ್ಲ, ಅವ್ರಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಆ ಸಂದರ್ಭ ನಾನು ಯಾವತ್ತೂ ಮರಲ್ಲ. ಮಾತಾಡಕ ನಿಜವಾಗಿಯೂ ತುಂಬ ಐತಿ. ಇನ್ನು ಬಂದು ಮೈಕ್ ಇಸ್ಕೊಳ್ಳೋದು ಬೇಡ ಅಂತೇಳಿ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಗುರುಗಳಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ